ಹುಟ್ಟಿದ 5 ದಿನಗಳ ಕಾಲ ಆ ಮಗು ಹಾಲು ಕುಡಿಯದೇ ಇರುವಾಗ ಎಲ್ಲ ವೈದ್ಯರ ಮುಖಾಂತರವಾಗಿ ಉಪಚಾರ ನಡೀತದೆ. ಯಾವ್ಯಾವ ಕಾರಣಗಳಿಗಾಗಿ ಮಗು ಹಾಲು ಕುಡಿಯಲ್ಲ ಅನ್ನೋದನ್ನ ವೈದ್ಯರು ತಿಳಿದಿರ್ತಾರ, ವೈದ್ಯರಿಗೆ ತಿಳಿಯಲೇ ಇಲ್ಲ. ಕೊನೆಗೆ 5ನೇ ದಿನಕ್ಕೆ ಬೆಳಗಿನ ಜಾವ ಒಬ್ಬ ಯೋಗಿಗಳು ಅವ್ರ ಮನೆಗೆ ಬರ್ತಾರ. ಸ್ವಾಮಿಗಳು ಅವ್ರ ಮನೆಗೆ ಬರ್ತಾರ. ಸ್ವಾಮಿಗಳು ಅವರ ಮನೆಗೆ ಬಂದ ಮೇಲೆ ಮುಟ್ಟು ಮೈಲಿಗೆ ಎನ್ನುವ ಪದದ ಅರ್ಥ ಬಹಳಷ್ಟು ಜನ ನಮ್ಮ ಮನೆಯೊಳಗೆ ಮುಡ್ಚೆಟ್ಟಾಗ್ಯದ, ನಿಮ್ಮ ಮನೆಯೊಳಗೆ ಮುಡ್ಚೆಟ್ಟಾಗ್ಯದ, ಅವ್ರ ಮನೆಗೆ ಹೋದ್ರೆ ಮುಡ್ಚೆಟ್ಟಾಗ್ತದ. ಹೋಗಲಿ, ಅಂಥ ಜಾಗಕ್ಕೆ ಹೋದ್ರೆ ಮುಡ್ಚೆಟ್ಟಾಗ್ತದ ಅಂತೇನಂತೀವಲ್ಲ, ನೀವು ಪಕ್ಕಾ ತಿಳ್ಕೋರಿ, ವೀರಶೈವ ಲಿಂಗಾಯತರಿಗೆ ಮುಡ್ಚೆಟ್ಟನ್ನುವ ಮಾತೇ ಇಲ್ಲ. ಮುಡ್ಚೆಟ್ಟು ಅನ್ನುವ ಮಾತು ಅಲ್ಲಿ ಇಲ್ಲ. ಅದು ದೇಹದ ಸಂಸ್ಕಾರ ಅಷ್ಟೇ, ದೇಹದ ಸ್ವಚ್ಛತೆ ಅಷ್ಟೇ. ಅದು ಮುಟ್ಟಾಗಿವಿ, ಮೈಲಿಗಾಗಿವಿ ಎನ್ನುವ ವಿಚಾರ ಬಹಳ ಜನಗಳೊಳಗಿರ್ತದ. ತಲೆಗೆ ನೀರು ಬಿಟ್ಟು ಅಂತಂದ್ರೆ ನಾವು ಪಕ್ಕಾ ಮಡಿವಂತರು ಅನ್ನೋದನ್ನ ಕಲಿಸಿದ ಪಾಠ ಯಾರು ಅಂದರೆ ಜಗದ್ಗುರು ರೇವಣಸಿದ್ಧ ಭಗವತ್ಪಾದರು. ಹಡದೀವಿ, ನಮ್ಮ ಮನೆಯೊಳಗೆ ಹಡದೀವಿ ನೀಡಲ್ಲ ಅಂತ ಅಲ್ಲ. ಆ ತಾಯಿ ಓಡಿ ಬರ್ತಾಳ. ಶಿರಸಮ್ಮ ಓಡಿ ಬಂದು, ಯಪ್ಪ ಮನೆಗೆ ಬಂದಿದ್ದು ಭಾಳ ಬಂಗಾರ ಆಯಿತು, ನಮ್ಮ ಮನೆಯೊಳಗೆ ಹೆರಿಗಾಗಿ 5 ದಿನ ಆಗ್ಯದ, ನಮ್ಮ ಕೂಸು ಹಾಲು ಕುಡಿಯಲಲ್ಲದು ಅಂತ ತಿಳಿದು ಯಾವಾಗ ಆ ಗುರುಜಂಗಮರ ಪಾದಕ್ಕೆ ತಮ್ಮ ಕೂಸನ್ನು ಕೊಡ್ತಾರ, ಆ ಮಗುವಿನ ಕಂಬಳಿ ಮೇಲೆ ಹಾಕ್ತಾರ, ಆ ಜೋಳಿಗೆ ಒಳಗಿನ ವಿಭೂತಿಯನ್ನು ಆ ಕೂಸಿಗೆ ಹಚ್ಚಿ ಮಸ್ತಕದ ಮೇಲೆ ವರದ ಹಸ್ತವನ್ನಿಟ್ಟು ಬಲಗಿವಿ ಒಳಗೆ 3 ಸಾರೆ, ಎಡಗಿವಿ ಒಳಗೆ 2 ಸಾರೆ ಮಂತ್ರವನ್ನು ಯಾವಾಗ ಕೊಡ್ತಾರ, ಆ ಮಂತ್ರ ಕೊಟ್ಟಾಕ್ಷಣವೇ ಮೌನವಾಗಿರುವ ತಾಯಿ ದಾನಮ್ಮ ತಾಯಿ ಆಗಲೇ ಕುಲುಕುಲು ನಗತಾಳ ಗುರುವಿನ ಅಮೃತ ಹಸ್ತದೊಳಗೆ. ಮಂತ್ರ ಬಾಲ್ಯದಲ್ಲಿರುವಾಗಲೇ ತಂದೆ ತಾಯಿಗಳ ಸತ್ಯದ ಸಂಸ್ಕೃತಿಯ ಸಂಸ್ಕಾರವನ್ನು ಬದುಕಿನೊಳಗ ಅರ್ಥ ಮಾಡಿಕೊಂಡಂಥ ಆ ತಾಯಿ ದಾನಮ್ಮ ಲೌಕಿಕವಾಗಿ ತಂದೆ ತಾಯಿಗಳ ಮಮತೆ ಒಳಗೆ ಬೆಳೀತಾಳ. ನೋಡಿ, ತಾಯಿಗೂ ಒಂದು ಧರ್ಮ, ಮಗುವಿಗೂ ಒಂದು ಧರ್ಮ. ಈಗೆಲ್ಲ ತಾಯಿಗೂ ಒಂದು ಧರ್ಮ, ಮಗುವಿಗೂ ಒಂದು ಧರ್ಮ. ತಾಯಿಗೇನು ಧರ್ಮ? ತಾಯಿ ಮಗು ಮಲಗಿರುವಾಗ ಬೇಗನೆ ಎದ್ದಿರುತ್ತಾಳ. ಬೇಗನೆ ಎದ್ದು ಆ ತಾಯಿ ಸ್ನಾನ ಮಾಡಿ ತನ್ನ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ನಮ್ಮಪ್ಪ ಇನ್ನೂ ಮಲಗ್ಯಾನ, ನನ್ನ ಮಗು ಇನ್ನೂ ಮಲಗ್ಯಾದ ಅಂತ ತಿಳಿದು ಎಲ್ಲ ಕೆಲಸ ಮುಗಿದಾವ್ರಿ. ಈಗ ನನ್ನ ಕೂಸು ಕೈ ಬಿಟ್ಟದ ಅಂತ 2 ಕೈ ಇದ್ದುದು 4 ಕೈಯಾಗಿ ನಮ್ಮ ತಾಯಿಗಳಿಗೆ ಕೆಲಸ ಮಾಡ್ತಾ, ಲಘುಬಿಗೆ ಒಳಗೆ ಕೆಲಸ ಮಾಡಿಕೊಂಡು ಒಮ್ಮೆ ಊಟಕ್ಕೆ ಕುಂತ್ರೇನು ಇಲ್ಲ. ಊಟಕ್ಕೆ ಕುಂದ್ರೋಕ್ಕಿಂತ ಮೊದಲ, ಕೈಯಾಗ ರೊಟ್ಟಿ ಇಡೋಕ್ಕಿಂತ ಮೊದಲ ತೊಟ್ಟಲದಾಗ ಹೋಗಿ ನೋಡ್ತಾರ. ಕಣ್ಣರಿಬಿ ಹೆಂಗೆ ತೆಗಿತಾರ ಅಂದ್ರೆ ಸಪ್ಪಳಾಲಾರದಂಗೆ ಮೆಲ್ಲಕ್ಕೆ ಕಣ್ಣರಿಬಿ ಸರಿಸಿ ನೋಡ್ತಾರ. ಆ ಕೂಸು ಮಲಗಿರ್ಬೇಕಂತ್ರಿ. ನೋಡಿ ಕೂಸಿನ ಧರ್ಮ. ಆ ಕೂಸು ಮಲಗಿರ್ಬೇಕಂತ, ಯಾಕೋ ನನ್ನ ಮಗು ಇನ್ನೂ ಮಲಗ್ಯಾದ, ಒಂದು ರೊಟ್ಟಿ ಉಂಡೆ ಆ ಕೂಸಿಗೆ ಆಮೇಲೆ ತಗೊಂಡ್ರಾತು ಅಂತ ತಿಳಿದು ಹಸದ ತಾಯಿ ಹೋಗಿ ಕೈಯಾಗ ರೊಟ್ಟಿ ತಗೊಂಡು ಇನ್ನೇನು ಪಲ್ಯ ಹಚ್ಕೋಬೇಕು ಅನ್ನೋದಕ್ಕೆ ತೊಟ್ಟಲ್ದಾಗಳ್ಬೇಕಂತ. ನೋಡಿ,
ಯಾವಾಗ ಕೈಯಾಗ ರೊಟ್ಟಿ ಹಚ್ಕೊಂಡು ಪಲ್ಯ ತಗೋಬೇಕು ಅನ್ನೋದರಾಗ, ರೊಟ್ಟಿ ತಗೊಂಡು ಪಲ್ಯ ಹಚ್ಕೋಬೇಕು ಅನ್ನೋದರಾಗ ಅಳುವ ಧ್ವನಿ ಕೇಳ್ತದಲ್ಲ, ಅಳುವ ಧ್ವನಿ ಕೇಳಿದ ಮ್ಯಾಲ ಆ ತಾಯಿ ಧ್ವನಿ ಯಾವಾಗ ಕೇಳ್ತು, ಮಗುವಿನ ಅಳುವ ಧ್ವನಿ ಯಾವಾಗ ಕೇಳ್ತು, ಹೊಟ್ಟಿ ಹಸಿದಿತ್ತಲ್ಲ ಆ ಹೊಟ್ಟಿ ತುಂಬಿ ಹೋಗ್ತದ. ಅಳುವ ಮಗುವಿನನ್ನ ತನ್ನ ತೊಡಿ ಮೇಲೆ ಮಲಗಿಸಿಕೊಂಡು ಕುಪ್ಪಸ ಮೇಲೆ ಸರಿಸಿ ಶರುಗು ಮರೆ ಮಾಡಿ ಎದೆಗೆ ಅವಚಿಕೊಂಡು ಆ ಮಗುವಿಗೆ ಹಾಲುಣಿಸುವ ತಾಯಿ ಈ ಲೋಕದೊಳಗೆ ಧನ್ಯ ತಾಯಿ ಅಂತ ಹೇಳ್ತಾರೆ. ಆ ಧನ್ಯತೆಯ ಭಾವ ಆ ಮಗುವಿನೊಳಗೆ ಸಹಜವಾಗಿ ಎದ ಸತ್ಯದ ಸಂಸ್ಕೃತಿಯ ಸಂಸ್ಕಾರದೊಳಗೆ ನಿತ್ಯವೂ ಕೂಡ ಆ ಮಗು ಲಿಂಗಮ್ಮನನ್ನು ಬೆಳೆಸ್ತಾರ. ದಿನಾಲೂ ಕೂಡ ವೀರಮಲ್ಲಯ್ಯನ ದೇವಸ್ಥಾನ, ಆ ವೀರಮಲ್ಲಯ್ಯನ ದೇವಸ್ಥಾನದಿಂದ ಬಂದಂಥ ಸ್ವಾಮಿಗಳಿದ್ದರಲ್ಲ, ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯರು ಮೊದಲಿಗೆ ಹೋಗಿ ವೀರಮಲ್ಲಯ್ಯನ ಪೂಜೆ ಮಾಡ್ತಾರ, ವೀರಮಲ್ಲಯ್ಯನ ಧ್ಯಾನ ಮಾಡ್ತಾರ. ವೀರಮಲ್ಲಯ್ಯನ ಪೂಜೆ ಧ್ಯಾನ ಮುಗಿದ ಮೇಲೆ ದರ್ಶನಕ್ಕಾಗಿ ಹೊರಟಾರ. ಅವರು ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯರಿಗೆ, ನೀವು ಏನರೇ ಸಂತಿಗೆ ಹೋಗೋ ಮುಂದೆ ಮಕ್ಕಳನ್ನು ಬಿಟ್ಟು ಹೋಗ್ಬೇಕಂತ, ಮದುವೆಗೆ ಹೋಗೋ ಮುಂದೆ ಮಕ್ಕಳನ್ನು ಬಿಟ್ಟು ಹೋಗ್ಬೇಕಂತ, ದೇವರ ಮಠಕ್ಕೆ ಗುರುವಿನ ಮಠಕ್ಕೆ ಬರಬೇಕು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಂತ. ನಾವೇನು ಮಾಡ್ತೀವಿ ರೀ ಅಂತಂದ್ರೆ ಇವೆರಡು ಅಪೋಸ್ ಆಗ್ಯಾವ. ಈಗ ಯಾವಾಗಲೂ ಮಠಕ್ಕೆ ಬರ್ಬೇಕಾದ್ರ, ದೇವರ ಪೂಜೆ ಮಾಡ್ಬೇಕಾದ್ರ, ದೇವರಿಗೆ ಹೋಗ್ಬೇಕಾದ್ರೆ, ಇಲ್ಲೋಡಿ ಜಾತ್ರೆಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಬೇಕು. ಒಂದು ಮಠಕ್ಕೆ ಹೋಗ್ಬೇಕು ಅಂತಂದ್ರೆ ಮಕ್ಕಳನ್ನ ಕರ್ಕೊಂಡೇ ಹೋಗಿ ಆ ಮೊದಲ ಮಕ್ಕಳಿಗೆ ದರ್ಶನ ಮಾಡಿ ಆಮೇಲೆ ತಾವು ದರ್ಶನ ಮಾಡಬೇಕು. ಯಾವ ತಾಯಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾಳ ಆ ಮಕ್ಕಳೊಳಗೆ ಧಾರ್ಮಿಕ ಸಂಸ್ಕಾರ ಬೆಳೀತತ್ತ. ಲಿಂಗಮ್ಮನನ್ನ ತಾಯಿ ಅನಸಮ್ಮ ಒಂದೊಂದು ತಾಸ ವೀರಮಲ್ಲಯ್ಯನ ದೇವಸ್ಥಾನದೊಳಗೆ ಮಲಗಿಸಿ ಹಾಕಿ ಮಲ್ಲಯ್ಯನ ಮುಂದೆ ಹಾಕಿ ಮಲ್ಲಯ್ಯನಿಗೆ ಅರ್ಘ್ಯ ಪಾದ್ಯ ಆಚಮನಗಳೊಂದಿಗೆ ಭಕ್ತಿಯ ಆರಾಧನೆಯೊಳಗ ಆ ಪುಣ್ಯದ ತಾಯಿ ಇರ್ತಾಳ. ಅವಳು ಅನ್ನುವ ಮಾತು ಲಿಂಗಮ್ಮನಲ್ಲಿಲ್ಲ. ಮರಳಿ ಬಂದು ಗುರುಗಳ ಮಠದಾಗ ಪಾದದ ಮೇಲೆ ಮಗುವಿನ ಹಾಕಿ ವಿಶೇಷವಾಗಿ ಗುರುಗಳ ಅನುಭವದ ಅಮೃತವನ್ನು ನಡೆದಾಗ ಒಂದು ದಿನಾನು ಕೂಡ ಅಳಲಿಲ್ಲಂತ ಕೂಸಿದ್ದಾಗಲೇ ಅನುಭವವನ್ನು ಮೌನವಾಗಿ ಲಿಂಗಮ್ಮ ಸ್ಮರಣೆ ಮಾಡ್ತಾ. ಬಿದಿಗೆಯ ಚಂದ್ರನಂತೆ ಬದುಕಿನಲ್ಲಿ ಬಿದಿಗೆಯ ಚಂದ್ರನಂತೆ ಆ ಲಿಂಗಮ್ಮ ದಿನದಿಂದ ದಿನಕ್ಕೆ ಬೆಳೆಯುವಾಗ ಸಹಜವಾಗಿ ವಿಚಾರ ಮಾಡಿ ತಮ್ಮ ಎದೆ ಅಮೃತವನ್ನು ಕುಡಿಸಿ ತಾಯಿ ಲಿಂಗಮ್ಮನನ್ನ ತೊಟ್ಲಾಗ ಹಾಕಿ ತೂಗಿ ಹಾಡುತ್ತಾಳ. ಏನಂತ? ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿನಿ ನಾವು ಜಗಕ್ಕೆಲ್ಲ. ಆಡಿಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಪಾದ ತೊಳೆದೇನ. ಚಂದಲ್ಲ? ತಾಯಿ ಮಗುವಿನಲ್ಲಿರುವ ಸತ್ಯದ ಸಂಸ್ಕೃತಿಯ ಸಂಸ್ಕಾರಗಳೇನದಾವ ತನ್ನ ಪಾಠ ತಾವೆಲ್ಲ ಅರ್ಥ ಮಾಡ್ರಿ. ನಾನು ಭಾಳ ಸಾರಿ ಹೇಳೀನಿ, ಮಕ್ಕಳಿಗೆ ನಾವು ಏನು ಕಲಿಸ್ತೀವಿ ಅದನ್ನು ಕಲಿತಾವೆ ಎನ್ನುವುದಕ್ಕೆ ನೋಡಿ ಕಲಿತಾವ, ಮಾಡಿದ್ದನ್ನು ನೋಡಿ ಕಲಿತಾವ, ಹೇಳಿದ್ದನ್ನು ನೋಡಿ ಕಲಿಯಂಗಿಲ್ಲ ಅವು. ಉದಾಹರಣೆಗಾಗಿ ನಾನು ಹೇಳೋದು, ಯಾವುದೋ ಒಬ್ಬ ತಾಯಿ ಸಹಜವಾಗಿ ಸಂತಿಗೆ ಹೊಂಟಾಳ. ಸಂತಿಗೆ ಹೋಗುವಾಗ ಸಾಲಿ ಬೈಲಿನೊಳಗೆ ಹಾದು ಆ ತಾಯಿ ಸಂತಿಗೆ ಹೋಗ್ಬೇಕು. ಸಂತಿಗೆ ಹೋಗುವಾಗ ಆಟಕ್ಕೆ ಬಿಟ್ಟಾರ. ಆ ಹುಡುಗ ಅವ್ರವ್ನು ನೋಡ್ದ. ಅವ್ನು ನೋಡಿದ ಮೇಲೆ ಪಾಟಿ ಚೀಲ ಸಾಲೆಗೆ
ಪಾಟಿ ಚೀಲ ಸಾಲ್ಯಾಗ ಹುಡುಗ ಬೆನ್ನ ಹತ್ತದ. ಯವ್ವ ನಾನು ಬರ್ತೀನಿ. ಉದಾಹರಣೆಗಾಗಿ ನೀವು ಗ್ವಾಲ್ಗೇರಿ ಅಂತ ತಿಳ್ಕೋರಿ. ನಿಮ್ಮ ಈ ಊರು ಸಂತೆ ಆಗ್ತದೆ, ನೀವು ಯಾವ ಸಂತಿಗೆ ಹೋಗ್ತೀರಿ? ಗ್ವಾಲ್ಗೇರಿನೆಲ್ರಿ, ನಾನು ಸುಮ್ಮ ಅನ್ನಂಗೆ ಅಂದೀನಿ. ಗ್ವಾಲ್ಗೇರಿ ಸಂತಿಗೆ ಆ ಹೆಣ್ಮಗಳು ಹೊಂಟಾಳ. ಹುಡುಗ ಬೆನ್ನತ್ಯಾನ ಈಟು ಆಟು ಹೋದ್ಮೇಲೆ ಹೊಳ್ಳಿ ನೋಡಿದಳು. ಅವ್ರವ್ವ 4 ಮಂದಿ ಕೂಡ ಮಾತಾಡ್ಕೊಂತ ಹೊಂಟಾಳ. ಹೊಳ್ಳಿ ನೋಡಿ ಒಂದು ತೊಗರಿ ಕಟ್ಟಿಗೆ ತೊಗೊಂಡು ಅಂದಳು, ಇಲ್ಲಡ ನೀ ಬಂದಿ ಅಂತಂದ್ರೆ ತೊಗರಿ ಕಟ್ಟಿಗೆ ಮುರಿಯಂಗ್ ಹೊಡಿತೀನಿ ಅಂತ ಅಷ್ಟು ದೂರ ನಿಂತು ಬೈದಾಳ. ಅವ್ವ ನಾ ಬರಲ್ಲ ಅಂತ ಹೇಳ್ಯಾನ, ಆತ ನೀ ನಡಿ ಅಂತ ಹೇಳ್ತಾಳ. ಆ ಹೆಣ್ಮಗಳು ಮಾತಿನ ಬರದಾಗ 4 ಮಂದಿ ಕೂಡ ಮಾತಾಡ್ಕೋಂತ ಆಕೇನು ನನ್ನ ಮಗ ಹೊಳ್ಳಿ ಹೋಗ್ಯಾನಂತ ನೋಡಿಲ್ಲ. ಮಾತಿನ ರುಚಿ ಅಂದ್ರೆ ಹಂಗಿರ್ತಾವ. ಮಾತಿನ ರುಚಿ ರೀ. ಮಾತಾಡ್ಕೊಂತ ಹೆಣ್ಮಗಳು ಅವರು ಕೂಡ ಮಾತಾಡ್ಕೊಂತ ಹೊಳ್ಳಿ ನೋಡೇ ಇಲ್ಲ ಮಗನನ್ನ ಮಮಕಾರವನ್ನ. ಬಹುಶಃ ಆ ಹೆಣ್ಮಗಳು ನನ್ನ ಮಗ ಹೋದ ಇಲ್ಲ ಅಂತ 10 ಹೆಜ್ಜೆ ಮುಂದಕ್ಕೆ ಹೋದ್ಮೇಲೆ ಹೊಳ್ಳಿ ನೋಡ್ಬೇಕಾಗಿತ್ತು, ನೋಡ್ಲಿಲ್ಲ. ಆ ಹೆಣ್ಮಗಳು ಆ 4 ಮಂದಿ ಕೂಡ ಊರವ್ರು ಕೂಡ ಊರು ಸುದ್ದಿ ಮಾತಾಡ್ಕೊಂತ ಇನ್ನೇನು ಗ್ವಾಲ್ಗೇರಿ ಸಂತಿ ಒಳಗೆ ಹೋಗ್ಬೇಕು ಅನ್ನೋದಕ್ಕೆ ಮಗ ಬಂದು ಸೆರಗಿ ಹಿಡ್ದನಂತ. ಅವಕ್ಕೆ ಹುಡುಗರಿಗೆ ಪಕ್ಕ ಗೊತ್ತ್ರಿ. ಆ ಟೈಮಿನೊಳಗೆ ನಾ ಏನಂದ್ರು ತೊಗರಿ ಕಟ್ಟಿಗೆ ಮುರಿಯಲ್ಲ ಅನ್ನೋದು ಗೊತ್ತದ, ಹೌದಿಲ್ಲ? ಆಗ ಅವನು ಸೆರಗಿಡ್ದ. ಬ್ಯಾಡ ಅಂದಿದ್ದೇನೆ ಯಾಕೆ ಬಂದಿ ಅಂದ್ರೆ ಅವ ಏನು ಮಾತಾಡಲಿಲ್ಲ. ಅವ ಗಪ್ಪ ಆಯಿತು. ಅವ್ರವಗೂ ಸಿಟ್ಟು ಬಂದದ. ಆತಿ ಹೆಣ್ಮಗಳು ಮಾರ್ಕೆಟ್ನ್ಯಾಗ ಹೋದಳು. ಮಾರ್ಕೆಟ್ನ್ಯಾಗ ಅಂದರೆ ಸಂತ್ಯಾಗ ಹೋಗ್ತಾಳ. ಕಾಯಿಪಲ್ಲೆ ಸಂತಿ ಏನದ ಎಲ್ಲನೂ ಮಾಡ್ತಾಳ. ಅಲ್ಲಿ ಗಜ್ರಿ ಬಂತು ಅಂತಂದ್ರೆ ಹುಡುಗ ಕೈ ಹಾಕ ಟೈಮಿನೊಳಗೆ ಅವ ಏನದ ಅಂತ ಅವ ಮಾರಾವ್ರಿ. ಅವ್ರವೇನಲ್ಲ. ಇನ್ನೇನು ತಿನ್ನೋ ಪದಾರ್ಥ ಬಂತು ಅಂತಂದ್ರೆ ಯಾರಾದ್ರೂ ಅಲ್ಲಿ ಬಜಿ ಮಾಡ್ತಿದ್ರು ಅಂತಂದ್ರೆ ಮಮ್ಮಿ ಪ್ಲೀಸ್ ಪ್ಲೀಸ್ ಮಮ್ಮಿ ಬಜಿ 10 ರೂಪಾಯಿ ಇತ್ತು. ಅವಾಗ ಅವ್ರವ್ವ ಬ್ಯಾಡ ಅಂದ್ರು ಬಂದಿದ್ದೀನಿ ನಿನಗೇನು ಕೊಡಿಸಲ್ಲ. ಆತು ಬಜಿ ಮಾಡಲ್ಲಿ ಅವ್ರವ್ನ ಶರಗ ಜೋಗದ, ಆದ್ರೆ ಬಜಿ ಕುಡಿಸಲಿಲ್ಲಲ್ಲ. ಅನಿವಾರ್ಯ ಟೈಮ್. ಆ ಹೆಣ್ಮಗಳು ಮುಂದಕ್ಕೆ ಹೋದಾಗ ಇವ್ಯಾಂಗ ನಿಂದಿರ್ತಾನ್ರಿ. ಇವನು ಮನುಷ್ಯೆಲ್ಲ ಎಲ್ಲದ ಬಜಿ ಆಗದ. ಹುಡುಗ ಮುಂದಕ್ಕೆ ಹೋಗೋದ್ರಾಗ ಅಲ್ಲಿ ಯಾರೋ ಪ್ಯಾರ್ಲಣ್ಣ ಮಾರ್ತಿದ್ರು. ಮಮ್ಮಿ ಇನ್ನೆಂದೂ ಬರಲ್ಲ ಮಮ್ಮಿ ನಿನ್ನಿಂದ ಒಂದೇ ಹಣ್ಣು ಪ್ಲೀಸ್ ಅಂದ. ನಿನಗೇನು ಕೊಡಿಸಲ್ಲ ಅಂತ ಇಲ್ಲೋಡ್ರಿ ಅಲ್ಲಿ ನಿಂತರು. ಶರಗಿಡ್ದು ಜೊಗ್ಗಿದ್ರು ಹಂಗ ಕೊರ್ಸ್ಕೊಂಡು ಮುಂದಕ್ಕೆ ಹೋದಳು. ಏನೇನೇನೇನೇನೇನೇನು ಇಡೀ ಸಂತಿನೇ ಮುಗೀತು. ಆ ತಾಯಿ ಸಿಟ್ಟಿನೊಳಗೆ ಏನೇನು ಕೊಡಿಸಲಿಲ್ಲ. ಆ ಹುಡುಗ ಕೊನೆಗೆ ಇನ್ನೇನು ಸಂತಿ ದಾಟುತ್ತಿತ್ತು. ಸಂತಿ ದಾಟುವಾಗ ನೀರ್ಲಣ್ಣ ಮಾರಾಕತ್ತಿದ್ರು. ಆ ಹುಡುಗಂತೂ ಮಮ್ಮಿ ಅಲ್ಲಿ ಬಜಿ ಕುಡಿಸಲಿಲ್ಲ, ಜಿಲೇಬಿ ಕುಡಿಸಲಿಲ್ಲ, ಪ್ಯಾರ್ಲಣ್ಣು ಕುಡಿಸಲಿಲ್ಲ. ಮಮ್ಮಿ ಕೊನೆಗೆ ನೀರ್ಲಣ್ಣರು ಕುಡಿಸು ಅಂದರೆ ನಾನು ನೀನು ಕುಡಿಸಲ್ಲ ಅಂತ 4 ಮಂದಿ ಮಾತಾಡ್ಕೋಂತ ಈಕೆ ಸಂತಿಯಿಂದ ಹೊರಗೆ ಬಂದಳು. ಆ ಹುಡುಗ ನೀರ್ಲಣ್ಣವ ಬೇರೆ ಕಡೆ ಲಕ್ಷ್ಯ ಕೊಟ್ಟಾನ. ಆ ನೀರ್ಲಣ್ಣಿನ ಲಕ್ಷ್ಯ ಹಣ್ಣಿನ ಮ್ಯಾಗ ಇಲ್ಲದಕ್ಕೆ ಹುಡುಗ ಏನು ಮಾಡದ, ಸಟ್ನೆ 2 ಹಣ್ಣು ಕಳುವು ಮಾಡಿ ಕಿಶೆದಾಗ ಇಟ್ಕೊಂಡಂತೆ. ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. 2 ಹಣ್ಣು ಕಳುವು ಮಾಡಿಕೊಂಡು ಯಾವಾಗ ಕಿಶೆದಾಗ ಇಟ್ಕೊಂಡ ಮೇಲೆ ಆ ಹುಡುಗ ಹಿಂದರೆ ತಿನ್ನಲಿಲ್ಲ. 1 ಕಿಲೋಮೀಟ್ರ್ ಬಂದ ಮೇಲೆ ಬಾಯಾರಿಕೆ ಆಗ್ಯದ. ಅಲ್ಲೊಂದು ಬಾವಿ ದಂಡಿ ಮೇಲೆ ಅವರು 4 ಮಂದಿ
ಅವರು 4 ಮಂದಿ ಮಾರಿ ತೊಳ್ಕೊಂಡು 3 ಮಂದಿ ಏನದಾರ ಒಳಗೆ ನೀರಿಗೆ ಇಳಿದಾರ. ಮೊದಲನೇದಾಗಿ ಇವ್ರವ್ವ ಮಾರಿ ತೊಳ್ಕೊಂಡು ಮ್ಯಾಲ ನೀರು ಕುಡಿದು ಗಿಡದ ನೆಳ್ಳಿ ಕುಂದ್ರೋದಕ್ಕೆ ಆ ಹುಡುಗನು ಮ್ಯಾಗ ಬಂದ ಕಿಶೆದಂಗಿನ 2 ನೀರ್ಲನ್ನು ತೆಗೆದವನ ಮಮ್ಮಿ ಆ ಮಾಡು ಅಂದ. ಮಮ್ಮಿ ಆ ಮಾಡು ಅನ್ನೋದಕ್ಕೆ ಯಾಕಂತಾರೆ ಕೇಳಬೇಕಿಲ್ಲ. ಈಕಿ ಒಮ್ಮೆ ಆ ಅಂತ ಬಾಯಿ ತೆಗೆದಳು. ಒಂದು ನೀರ್ಲಣ್ಣ ಬಾಯಾಗಿಟ್ಟ ಅವ್ರವ್ಗ ಅವ್ವ ಇನ್ನೊಂದದ ನಾ ತೊಗೊತೀನಿ ಅನ್ನೋದಕ್ಕೆ ಇಲ್ಲೋಡ್ರಿ ಅದಕ್ಕೆ ಮ್ಯಾಗ ಸ್ವಲ್ಪ ಉಪ್ಪನ್ನು ಹಚ್ಚಿದ್ರು. ಬಾಯಾರಿಕೆಯಾಗಿ ನೀರು ಕುಡಿದು ಹೆಣ್ಮಗಳು ಗಿಡಕ್ಕೆ ಬಂದು ಕುಂತಾಳ. ನೀರ್ಲಣ್ಣ ಬಾಯಾಗಿಟ್ಟ ತಕ್ಷಣ ಇಷ್ಟು ರುಚಿ ಹತ್ತತ್ರಿ. ಅಪ್ಪಿ ಬಾ ಇಲ್ಲಿ ಅಂತ ಕಿಶೆ ನೋಡಿದಳು ಅವನಿಗೆ. ಅಪ್ಪಿ ಬಾ ಇಲ್ಲಿ ಅಂತ ಕಿಶೆ ನೋಡಿದಳು. ಆತಂತಾನ ಇಲ್ಲ ಮಮ್ಮಿ ಎರಡೇ ಇದ್ದು ಒಂದು ನಿನಗೆ ಒಂದು ನನಗೆ ಅನ್ನೋದಕ್ಕೆ ಆ ಹೆಣ್ಮಗಳು ಏನು ಅನ್ಬೇಕು, ಯಪ್ಪ ಎಷ್ಟು ರುಚಿ ಅದಾವ ಎಲ್ಲರ ತಗೊಂಡಿ ಅಂತ. ಮಮ್ಮಿ ಅಲ್ಲಿ ಸಂತ್ಯಾಗ ಕೊಡು ಸಂಧ್ಯಾ ನೀವು ಕೊಡಿಸ್ಲಿಲ್ಲ, ಅವ ಬೇರೆ ಕಡೆ ನೋಡಾಕತ್ತಿದ್ದೆ 2 ಕಳು ಮಾಡೀನಿ ಅಂದಳು. 2 ಕಳು ಮಾಡೀನಿ ಅಂದ. 2 ಕಳು ಮಾಡೀನಿ ಎನ್ನುವಾಗ ಆಗಲೇ ತಾಯಿ ಬಾಯಾಗಿನ ಹಣ್ಣು ಉಗುಳಿ ಅವ್ರ ಬಾಯಾಗಿನ ಹಣ್ಣನ್ನು ಉಗುಳಿಸಿ ಒಂದು ಕಪಾಳಿಕೆ ಕೊಡಬೇಕಾಗಿತ್ತು. ಅವಾಗ ಅಂತಾಳ, ಅಯ್ಯ ನನ್ನ ಕಂದ ಕಳು ಮಾಡೋದು ಮಾಡಿದಿ, ಇನ್ನೊಂದು 4 ಮಾಡಬಾರ್ದ ಅಂದಳು ಅಂತ. ಸಿಕ್ತರಿ ಯಾರ್ದನ್ನಲ್ಲ ಸೆನ್ಸ್ ಸಿಕ್ತು. ಮೊದಲನೇ ದಿನ 2 ನೀರ್ಲಣ್ಣ ಕಳು ಮಾಡದವ. ಮುಂದೆ 4 ದಿನಕ್ಕೆ ಸಾಲ್ಯಾಗ ಒಬ್ಬರು ಪೆನ್ಸಿಲ್ ಕಳು ಮಾಡ್ದ. 2ನೇ ದಿನ ಪೆನ್ ಕಳು ಮಾಡ್ದ. 1 ವಾರಕ್ಕೆ ನೋಟ್ಬುಕ್ ಕಳು ಮಾಡ್ದ. ತಿಂಗಳಿಗೆ ಪಾಟಿ ಚೀಲ ಕಳು ಮಾಡ್ದ. 6 ತಿಂಗಳಿಗೆ ಸೈಕಲ್ ಕಳು ಮಾಡ್ದ. 2 ವರ್ಷಕ್ಕೆ ಸೈಕಲ್ ಮೋಟ್ರ್ ಕಳು ಮಾಡ್ದ. ಅವ ವಯಸ್ಸಿಗೆ ಬರೋದರಾಗ ಆ ಭಾಗದ ಪ್ರಸಿದ್ಧ ಕಳ್ಳಾದ. ಆ ಕಳ್ಳಾಗಕ್ಕೆ ಯಾರು ಕಾರಣ? ಮನೆ ಮೊದಲು ಪಾಠಶಾಲೆ, ಜನನಿ ಮೊದಲ ಗುರು. ಎಷ್ಟು ಚಂದ ಹೇಳ್ತಾರ. ಮನೆ ಮೊದಲ ಪಾಠಶಾಲೆ. ಒಂದು 100 ಜನ ಶಾಲೆ ಒಳಗಿನ ಶಿಕ್ಷಕರು ಕಲಿಸುವ ಸಂಸ್ಕಾರವನ್ನು ಮನೆಯೊಳಗಿದ್ದ ಒಬ್ಬ ತಾಯಿ ನೀಡುತ್ತಾಳ. 100 ಜನ ಶಿಕ್ಷಕರಿಗೆ ಆದರ್ಶ ತಾಯಿ ಸಮ ಅನ್ನುವಂಥದ್ದನ್ನು ವೇದಗಳು ಹೇಳ್ತಾವ. ಅವ ಪ್ರಸಿದ್ಧ ಕಳು ಮಾಡುವಾಗ ಸಿಕ್ಕ ಹೋಗಿ ಇವನನ್ನು ಜೈಲಿಗೆ ಹಾಕಿದ್ರು. ಮರಣದಂಡನೆ. ಇನ್ನೂ ಯೌವನಕ್ಕೆ ಬಂದಾನ, ಆಗಲೇ ಮರಣದಂಡನೆ ಅನ್ನುವಾಗ ಆತ ಹೇಳುತ್ತಾನ, ಮರಣದಂಡನೆಗೆ ನಾನು ಒಪ್ಪಿಗೆ ಅದ. 2 ಮಾತು ನಮ್ಮವನೊಂದಿಗೆ ಮಾತಾಡ್ತೀನಿ ಅಂದ. ಅವರವನ್ನ ಮೇಲಾಧಿಕಾರಿಗಳು ಕರೆಸಿ ನಿನ್ನ ಮಗ ಮಾತಾಡ್ತಾನ ಅಂತ ಮೊದಲೆಲ್ಲ ಹಿಂಗೆ ಮಾರಿ ಕಟ್ಟಿ ಉರ್ಲಿನ ಹಗ್ಗ ಕೊರಳಿಗೆ ಹಾಕೋ ಮುಂದೆ ಮಾರಿ ತೆಗೆದ್ರು. ಒಮ್ಮೆ ಮಾರಿ ನೋಡು ನಿಮ್ಮ ಮಗಂದು ಅಂದರು. ಅವು ಅಳಾಕತ್ಯಾಳ. ಆ ಮಗ ಅಂದ, ಅಳಿಬ್ಯಾಡ ಅಂದ. ಯವ್ವ ನೀ ಅಳಿಬ್ಯಾಡ. ಯಾಕೆ ನೀ ಅಳಿಬ್ಯಾಡ ಅಂತ ನಾ ಹೇಳ್ತೀನಿ ಅಂತಂದ್ರ, ನೀ ಮಾಡಿದ ತಪ್ಪಿಗಾಗಿಯೇ ಇವತ್ತು ನನಗೆ ಮರಣದಂಡನೆ ಬಂತದ್ದು. ನಾನೇನು ತಪ್ಪು ಮಾಡೀನೋ ನಮ್ಮಪ್ಪ, ನಾನೇನು ತಪ್ಪು ಮಾಡೀನಿ ಅಂದ್ರ ಆ ಹುಡುಗ ಯೌವನ 18-20 ವರ್ಷದ ಹುಡುಗ ಹೇಳ್ತಾನ, ನಾ ನಿನ್ನೊಂದಿಗೆ 7-8 ವರ್ಷದವನಿದ್ದಾಗ ನಿನ್ನೊಂದಿಗೆ ಸಂತಿಗೆ ಬಂದಿದ್ದೆ. 2 ನೀರ್ಲ ಹಣ್ಣು ಫಸ್ಟ್ ಕಳು ಮಾಡಿದ್ದೆ, ಒಂದು ನಿನಗ ಒಂದು ನನಗ. ಆ ಟೈಮ್ನೊಳಗೆ ಎಷ್ಟರ ರುಚಿ ಅದವೋ ನಮ್ಮಪ್ಪ, ಇನ್ನೊಂದು 4 ತರಬಾರ್ದಾಗಿತ್ತ ಅಂತ ಅವತ್ತು ಹೇಳ್ದಿ. ಅವತ್ತೇ ಕಳು ಮಾಡಬಾರ್ದು ಅಂತ ಒಂದು ಕಪಾಳಕ್ಕೆ ಕೊಟ್ಟಿದ್ದಿ ಅಂತಂದ್ರೆ ಇವತ್ತು ನನಗೆ ಮರಣದಂಡನೆ ಶಿಕ್ಷೆ ಆಗ್ತಿರ್ಲಿಲ್ಲ. ಯಾಕ್ರಿ ನಾನು ಈ ಉದಾಹರಣೆಯನ್ನು ಈ ವೇದಿಕೆ ಮೂಲಕವಾಗಿ ಹೇಳೋದು ಅಂತಂದ್ರೆ, ಮಕ್ಕಳಿಗೆ ಸಂಸ್ಕೃತಿ ನೀಡೋದು, ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಮನೆ ಮೊದಲು ಪಾಠಶಾಲೆ. ಶೂರನಾದರೆ ಕೌರವನ
ಛಲದಲ್ಲಿ ಚಾಣಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ದಯೆಯಲ್ಲಿ ನೀ ಬುದ್ಧನಾಗು, ದಯೆಯಲ್ಲಿ ನೀ ಬುದ್ಧನಾಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು. ಶಿವ ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಎಲ್ಲರೂ ಗುರು ಪಂಚಾಕ್ಷರ ಹರಾಸ್ತೆ ಜಯ. ಪರಮ ಪೂಜ್ಯರಿಗಾಗಿ ಚಪ್ಪಾಳಿ ತಟ್ಟೋಣ, ಸ್ವಾಗತವನ್ನು ಕೋರೋಣ. ಶೂರನಾದರೆ ಕೌರವನಾಗು, ಛಲದಲ್ಲಿ ಚಾಣಕ್ಯನಾಗು, ಶೂರನಾದರೆ ಕೌರವನಾಗು, ಛಲದಲ್ಲಿ ಚಾಣಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ಕಲೆಯಲ್ಲಿ ರವಿವರ್ಮನಾಗು, ದಯೆಯಲ್ಲಿ ನೀ ಬುದ್ಧನಾಗು, ದಯೆಯಲ್ಲಿ ನೀ ಬುದ್ಧನಾಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು. ಅಹಿಂಸೆಯಲ್ಲಿ ಮಹಾವೀರನಾಗು, ಸತ್ಯದಲ್ಲಿ ಗಾಂಧೀಜಿಯಾಗು, ಅಹಿಂಸೆಯಲ್ಲಿ ಮಹಾವೀರನಾಗು, ಸತ್ಯದಲ್ಲಿ ಗಾಂಧೀಜಿಯಾಗು, ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು, ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು, ಭಕ್ತಿಯಲ್ಲಿ ಬಸವಣ್ಣನಾಗು, ಭಕ್ತಿಯಲ್ಲಿ ಬಸವಣ್ಣನಾಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು. ಯಾವುದಾದರೂ ಸರಿಯೇ ಯಾವುದಾದರೂ ಸರಿಯೇ ಮೊದಲು ಮಾನವನ, ಯಾವುದಾದರೂ ಸರಿಯೇ ಮೊದಲು ಮಾನವನ, ಯಾವುದನಿತೋ ಗುರಿಯೇ ಅಖನೀಶನಲ್ಲಿ ಮೊರೆ ಹೋಗು, ಅಖನೀಶನಲ್ಲಿ ಮೊರೆ ಹೋಗು, ಅಖನೀಶನಲ್ಲಿ ಮೊರೆ ಹೋಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, ಧೀರನಾದರೆ ಹೊಯ್ಸಳನಾಗು. ವೀರನಾದರೆ ಸಿಂಧೂರ
ಧನ್ಯವಾದಗಳು ಸಂಗೀತ ಕಲಾ ಬಳಗಕ್ಕ.